ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದು. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ, ದೇವರಲ್ಲಿ ಭರವಸೆವಿಡಿರಿ, ನಿಮಗೆ ಬೇಕಾದದ್ದನ್ನು, ನಿಮಗೆ ಅಗತ್ಯವಾದುದನ್ನು ಆತನೇ ಮಾಡುವ ಆತನಾಗಿದ್ದಾನೆ. ವಾಕ್ಯಗಳ ಮೂಲಕ ನಾವು ಧ್ಯಾನಿಸೋಣ. ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ವಾಕ್ಯಗಳನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ಈ ಸಮಯದಲ್ಲಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 37ನೇ ಅಧ್ಯಾಯ 5ನೇ ವಚನವನ್ನು ಮೊದಲನೇದಾಗಿ ನಾವು ಓದಿಕೊಳ್ಳೋಣ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ನಿಮ್ಮ ಭೂಯಾತ್ರೆಯ ಚಿಂತೆ, ನಮ್ಮ ಜೀವಿತದಲ್ಲಿ ಅನೇಕ ಚಿಂತೆಗಳು, ಅಂದರೆ ನಾವು ಈ ಲೋಕದಲ್ಲಿ ಇರುವಾಗ ಅನೇಕ ವಿಧವಾದ ಚಿಂತೆಗಳಲ್ಲಿ ನೀವು ಇದೊಂದು ಹಾದು ಹೋಗ್ತಾ ಇರಬಹುದು. ಯವನಸ್ಥರು ಆಗಿರಬಹುದು, ಸಹೋದರ ಸಹೋದರಿಯರಾಗಿರ್ಬೋದು, ಕುಟುಂಬವನ್ನು ಸಾಗಿಸ್ತಾ ಇರೋರಾಗಿರ್ಬೋದು, ಅಥವಾ ನೀವು ಒಬ್ಬೊಂಟಿಗರಾಗಿರುವವರಾಗಿರಬಹುದು. ದೇವರ ಮೇಲೆ ನಿಮ್ಮ ಭರವಸೆನ ಇಡಬೇಕು. ಭರವಸೆ ಇಡಬೇಕು ಎಂದು ಹೇಳುವುದಾದರೆ, ಈಗ ನೋಡಿ, ಒಂದು ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಆಗಬೇಕು ಎಂದು ನಾವೇನಾದರೂ, ಫಾರ್ ಎಕ್ಸಾಂಪಲ್, ಗೌರ್ಮೆಂಟಿಗೆ ಒಂದು ಅಪ್ಲಿಕೇಶನ್ ಹಾಕಿರ್ತೇವೆ. ಏನೋ ಒಂದು ನಮಗೆ ಸ್ಯಾಂಕ್ಷನ್ ಆಗಬೇಕು ಅಥವಾ ಏನೋ ಒಂದು ನಮಗೆ ದೊರೆಯಲ್ಪಡಬೇಕಂತ. ಅದು ನಮಗೆ ಸಿಗಬೇಕೆಂದು ನಾವು ಅನೇಕ ಪ್ರಯಾಸಗಳನ್ನ, ಅನೇಕ ವಿಧವಾದ ತ್ಯಾಗಗಳನ್ನ ಮಾಡ್ತೇವೆ. ಅದರ ಮೇಲೆ ನಮಗೆ ಸಿಗ್ತದೆ ಎಂದು ಭರವಸೆಯಿಂದ ಇರ್ತೇವೆ. ಆದರೆ ಕೆಲವೊಂದು ಸಮಯದಲ್ಲಿ ನಾವು ನಿರೀಕ್ಷಿಸಿದವುಗಳು ಅಥವಾ ನಾವು ಅಪ್ಲೈ ಮಾಡಿದಂಥದ್ದು, ನಾವು ಅರ್ಜಿ ಹಾಕಲ್ಪಟ್ಟದ್ದು ನಮಗೆ ಕೆಲವೊಮ್ಮೆ ಸಿಕ್ಕದೇ ಇರಬಹುದು. ನಮ್ಮ ಭರವಸೆಗಳು ಹುಸಿ ಆಗ್ಬೋದು. ಆದರೆ ದೇವರಲ್ಲಿ ನಾವು ಭರವಸೆ ಇಡುವಾಗ ನಮ್ಮ ಜೀವಿತದಲ್ಲಿ ಯಾವುದೇ ಕಾರಣಕ್ಕೂ ಆತನು ನಮ್ಮನ್ನು ಸೋಲೋದಿಕ್ಕಾಗ್ಲಿ, ನಾವು ನಾಶ ಆಗೋದಿಕ್ಕಾಗ್ಲಿ ಆತನು ಬಿಡೋದಿಲ್ಲ. ಒಬ್ಬೊಂಟಿಗರಾಗಿ ಅನೇಕ ವಿಷಯಗಳಲ್ಲಿ ಗೊಂದಲದಲ್ಲಿರಬಹುದು. ವಿವಾಹ ವಿಷಯದಲ್ಲಿ ನೀವು ಗೊಂದಲದಲ್ಲಿರಬಹುದು. ಕಣ್ಣೀರಿನಲ್ಲಿ, ಬೇಸರದಲ್ಲಿ, ಒಂದು ಭರವಸೆ ಇಲ್ಲ ಅಂತ ನೀವು ವೇದನೆಯಲ್ಲಿರಬಹುದು. ಭರವಸೆ ಅಂತ ಹೇಳುವಾಗ ನಮ್ಗೆ ಯಾರಾದರೂ ಒಬ್ರು ಭರವಸೆ ಕೊಟ್ರೆ ನಾವು ಎಷ್ಟು ನೆಮ್ಮದಿಯಿಂದ ಇರ್ತೇವಲ್ವಾ. ಅವ್ರು ಮಾಡಿ ಕೊಡ್ತಾರೆ, ಏನೋ ನನ್ನ ಜೀವಿತದಲ್ಲಿ ಒಂದು ಒಳ್ಳೇದಾಗ್ತದೆ ಎಂದು ನಾವು ಮನುಷ್ಯರ ಮಾತುಗಳನ್ನು ಕೇಳುವಾಗ ಕೆಲವೊಮ್ಮೆ ಧೈರ್ಯವಾಗಿರ್ತೇವೆ. ಆದರೆ ಮನುಷ್ಯನು ಕೂಡ ಏನ್ ಮಾಡ್ತಾನೆ, ಕೆಲವೊಂದು ಸಮಯದಲ್ಲಿ ಕೈ ಬಿಡುವಂತವನಾಗಿದ್ದಾನೆ. ಕೆಲವೊಮ್ಮೆ ನೀವು ಕೆಲಸಕ್ಕೆ ಅಪ್ಲೈ ಮಾಡಿದಂಥದ್ದು, ನೀವು ಬಂದೇ ಬರ್ತದೆ ಎಂದು ಭರವಸೆಯಿಂದ ಇದ್ದಂಥದ್ದು ರಿಜೆಕ್ಟ್ ಆಗಿರಬಹುದು. ಯಾವುದೋ ಒಂದು ಕಾರ್ಯಕ್ಕೋಸ್ಕರವಾಗಿ ತುಂಬಾ ದಿವಸದಿಂದ ಎದುರು ನೋಡಿ ಭರವಸೆ ಇಟ್ಕೊಂಡು ಅದು ಆಗದೇ ಇರಬಹುದು. ಆದರೆ ನಿಮ್ಮ ಭರವಸೆನ ದೇವರ ಮೇಲೆ ಇಡಿರಿ. ಆತನು ಎಂದಿಗೂ ಕೂಡ ಅದನ್ನ ನಾಶ ಮಾಡ್ಲಿಕ್ಕಾಗ್ಲಿ ಅಥವಾ ಅದನ್ನ ಹುಸಿಗೊಳಿಸುವುದಿಲ್ಲ. ಹಾಗೆ ನಿಮ್ಮನ್ನ ದುಃಖದಲ್ಲಿ ಆತನು ಬಿಡುವ ಆತನಲ್ಲ. ದೇವರ ಮೇಲೆ, ಒಬ್ಬರ ಮೇಲೆ ನಮಗೆ ಭರವಸೆ ಬಂದ್ಬಿಟ್ರೆ ಒಂದು ಕಾರ್ಯದಲ್ಲಿ ನಾವು ನೆಮ್ಮದಿಯಾಗಿರ್ತೇವೆ. ಹಾಗೆ ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನ್ನ ಭೂಯಾತ್ರೆಯ, ಈ ಲೋಕದಲ್ಲಿ ಏನೆಲ್ಲ ಇದೆ, ನಿನ್ನ ಈ ಯಾತ್ರೆಯಲ್ಲಿ, ನಿನ್ನ ಈ ಜರ್ನಿಯಲ್ಲಿ ಏನೆಲ್ಲ ಇದೆ, ಅದನ್ನೆಲ್ಲದನ್ನ ನೀನು ದೇವರಿಗೆ ವಹಿಸಿಬಿಟ್ಟು ನೀನೇನಿರಬೇಕು, ಭರವಸೆದಿಂದ ಇರೋ. ದೇವರು ಅದನ್ನು ಏನು ಮಾಡ್ತಾನೆ, ಸಾಗಿಸುವ ಆತನಾಗಿದ್ದಾನೆ, ಮಾಡುವ ಆತನಾಗಿದ್ದಾನೆ, ನಿಮ್ಮ ಅವಶ್ಯಕತೆಗಳನ್ನು ಪೂರೈಸುವ ಆತನಾಗಿದ್ದಾನೆ. ಆತನೇ ಅದನ್ನು ಸಾಗಿಸುವನು. ಎಷ್ಟೋ ಸಮಯದಲ್ಲಿ ನಾವೇನು ಮಾಡ್ತೇವೆ, ದೇವರು ಈ ವಾಗ್ದಾನವನ್ನು ನಮಗೆ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಕೀರ್ತನೆಗಳು 55ನೇ ಅಧ್ಯಾಯದಲ್ಲಿ 22ನೇ ವಚನಕ್ಕೆ ಬರುವಾಗ ಅಲ್ಲಿಯೂ ಸಹ ಇದೇ ವಾಕ್ಯವು ನಮಗೆ ದೇವರು ನೆನಪಿಗೆ ತರುವಂಥವರಾಗಿದ್ದಾರೆ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ಇಲ್ಲಿಯೂ ಸಹ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಿನ್ನ ಚಿಂತಾಭಾರ. ಮೊದಲನೇದಾಗಿ ನಿನ್ನ ಭೂಯಾತ್ರೆಯ ಚಿಂತೆ. ನಮಗೆ ಭೂಯಾತ್ರೆಯಲ್ಲಿ ಅನೇಕ ವಿಧವಾದ ಚಿಂತೆ. ಕೆಲವೊಬ್ಬರಿಗೆ ನನ್ನ ಜೀವಿತದಲ್ಲಿ ಏನೂ ಇಲ್ಲ, ನಾನು ಮೋಸ ಹೋಗಿದ್ದೇನೆ,
ನನ್ನ ಜೀವಿತದಲ್ಲಿ ಯಾವ ವಿಧವಾದ ಆಶೀರ್ವಾದ ಇಲ್ಲ, ಯಾವ ವಿಧವಾದ ಸಕ್ಸಸ್ಸನ್ನು ನಾನು ಕೈ ಹಾಕಿದ ಕೆಲಸಗಳಲ್ಲಿ ನನಗೆ ಸಕ್ಸಸ್ ಸಿಗ್ತಾ ಇಲ್ಲ, ನಾನು ಮಾಡುವಂಥ ಕೆಲಸದಲ್ಲಿ ನನಗೆ ಏನನ್ನು ಕೂಡ ಕಾಣಲಿಕ್ಕೆ ಆಗ್ತಾ ಇಲ್ಲ ಎಂಬ ಚಿಂತೆ. ಇನ್ನು ಕೆಲವರಿಗೆ ನೋಡುವುದಾದರೆ ಆತ್ಮಿಕವಾಗಿ ನಾನು ಯಾಕೆ ಇನ್ನು ಮುಂದುವರಿಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಯಾಕೆ ನಾನು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ನನಗೆ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಆಸೆ ಇದೆ ಆದರೆ ನನಗೆ ಆಗ್ತಾ ಇಲ್ಲ, ನನ್ನ ಪ್ರಾರ್ಥನೆಯಲ್ಲಿ ನಾನು ನಿರಂತರವಾಗಿ ಇರಬೇಕು ಅಂದ್ಕೊಳ್ತೇನೆ ಆದರೂ ನನಗೆ ಆಗ್ತಾ ಇಲ್ಲ ಎಂಬ ಚಿಂತೆಯಲ್ಲಿ ನೀವಿರಬಹುದು. ಅಥವಾ ವಾಕ್ಯವನ್ನು ಓದಬೇಕು, ಆ ವಾಕ್ಯ ಓದೋದು ಮಾತ್ರ ಅಲ್ಲ ಅದನ್ನು ಧ್ಯಾನಿಸೋದು ಮಾತ್ರ ಅಲ್ಲ ಅದನ್ನು ಕೈಗೊಂಡು ನಡಿಬೇಕು ಎಂಬ ಆಸೆ ನನಗಿದೆ, ಆದರೆ ಅದನ್ನು ನಾನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಂಬ ಚಿಂತೆಯಲ್ಲಿ ಇರಬಹುದು. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಭೂಯಾತ್ರೆಯಲ್ಲಿ ಏನೆಲ್ಲ ಇದೆ, ಬರೀ ಲೌಕಿಕವಾದ ವಿಷಯಗಳು ಮಾತ್ರ ಅಲ್ಲ, ನಿಮ್ಮ ಆತ್ಮಿಕವಾದ ನಿಮ್ಮ ಭೌತಿಕವಾದ ಎಲ್ಲ ವಿಷಯಗಳ ಚಿಂತೆಯನ್ನು ಕೂಡ ನೀವು ಕರ್ತನಿಗೆ ವಹಿಸಿಬಿಡಿ. ನಿಮ್ಮ ಜೀವಿತದಲ್ಲಿ ಒಂದು ನೆಮ್ಮದಿಗಾಗಿ, ಒಂದು ಸಮಾಧಾನಕ್ಕಾಗಿ, ಸಂತೋಷಕ್ಕಾಗಿ ಎದುರು ನೋಡ್ತಾ ಇರ್ಬೋದು. ನನ್ನ ಜೀವಿತದಲ್ಲಿ ಎಲ್ಲ ಇದೆ ಆದರೆ ನನಗೆ ಸಮಾಧಾನ ಇಲ್ಲ, ನನಗೆ ಯಾರು ನನ್ನ ಜೊತೆಯಲ್ಲಿಲ್ಲ, ನನ್ನ ಪ್ರೀತಿಸಿದವರೆಲ್ಲ ನನ್ನ ಕೈ ಬಿಟ್ಟಿದ್ದಾರೆ, ನಾನು ಒಬ್ಬೊಂಟಿಯಾಗಿದ್ದೇನೆ, ನನ್ನ ತಂದೆ ತಾಯಿಗಳು ಸಹ ನನ್ನ ಒಟ್ಟಿಗೆ ಇಲ್ಲ ಎಂಬ ಚಿಂತೆಯಲ್ಲಿ ಒಬ್ಬೊಂಟಿಗರಾಗಿ ವೇದನೆಯಲ್ಲಿ ಚಿಂತೆಯಲ್ಲಿ ಹಾದು ಹೋಗ್ತಾ ಇರೋದಾದ್ರೆ ಈ ವಾಕ್ಯವನ್ನು ಹಿಡಿದು ಪ್ರಾರ್ಥಿಸಿರಿ. ಈ ವಾಕ್ಯವನ್ನು ಪ್ರಾರ್ಥಿಸುವುದು ಮಾತ್ರ ಅಲ್ಲ, ಆ ವಾಕ್ಯದ ಮೇಲೆ ನಂಬಿಕೆ ಇಡಿರಿ. ನೀವು ನಂಬಿಕೆ ಇಡುವುದಾದರೆ, ನೀವು ಭರವಸೆ ಇಡುವುದಾದರೆ ಕರ್ತನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ. ಮುರಿದ ಮನಸ್ಸುಳ್ಳವರಾಗಿ ನಾನು ಖಿನ್ನತೆಗೊಳಗಾಗಿದ್ದೇನೆ, ನನ್ನನ್ನು ಸಂತೈಸೋರು ಯಾರೂ ಇಲ್ಲ, ಖಿನ್ನತೆಯಿಂದ ನಾನು ತುಂಬ ನೋವಿಗೊಳಗಾಗಿದ್ದೇನೆ, ನನ್ನ ಹೃದಯ ಒಡೆದು ಹೋಗಿದೆ, ನನ್ನ ಮನಸ್ಸು ಗಾಯವಾಗಿದೆ, ಈ ಗಾಯವನ್ನು ಕಟ್ಟಲಿಕ್ಕೆ ನನಗೆ ಯಾರೂ ಇಲ್ಲವಾ ಎಂಬ ಕಣ್ಣೀರಿನಲ್ಲಿ ಗೋಳಾಟದಲ್ಲಿ ಈ ದಿನದಲ್ಲಿ ನೀವು ಈ ವಿಡಿಯೋ ನೋಡ್ತಾ ಇರುವುದಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸುವನ್ನು ನಂಬಿರಿ, ಯೇಸುವಿನ ಮೇಲೆ ನಂಬಿಕೆ ಇಡಿರಿ, ಯೇಸುವಿನ ಮೇಲೆ ಭರವಸೆ ಇಡಿರಿ, ನಿರೀಕ್ಷೆ ಇಡಿರಿ. ಆತನು ನಿಮ್ಮ ಹೃದಯಗಳನ್ನು, ನಿಮ್ಮ ಗಾಯಗಳನ್ನು ಕಟ್ಟಿ ವಾಸಿ ಮಾಡುವ ಆತನಾಗಿದ್ದಾನೆ. ಯಾಕೆಂದರೆ ಆತನು ನನಗಾಗಿ ನಿಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನ ಕೊಟ್ಟಿದ್ದಾನೆ. ನಮ್ಮನ್ನ ಪ್ರೀತಿಸಿ ತನ್ನ ಪ್ರಾಣವನ್ನ ನಮಗೋಸ್ಕರ ಕೊಟ್ಟಂತಹ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಡುವಾಗ ನೋಡಿ, ಈ ಲೋಕದಲ್ಲಿ ನಾವು ಎಷ್ಟೇ ಪ್ರೀತಿ ಮಾಡಿದ್ರು, ನಾವು ಎಷ್ಟೇ ಒಳ್ಳೆಯವರಾಗಿದ್ರು ಯಾರು ಕೂಡ ನಮಗೆ ಪ್ರಾಣ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಾಯಿ ಮಾತಲ್ಲಿ ಹೇಳ್ತಾರೆ, ನಾನು ನಿನಗೋಸ್ಕರ ಸಾಯ್ತೇನೆ, ನಿನ್ನನ್ನು ಪ್ರಾಣ ಹೋಗೋಷ್ಟು ಪ್ರೀತಿ ಮಾಡ್ತೇನೆ ಅಂತ ಅನೇಕ ವಾಗ್ದಾನಗಳನ್ನು ಮಾಡ್ತಾರೆ. ಆದರೆ ಸಮಯಗಳು ಬರುವಾಗ ನಮಗೆ ಪ್ರಾಣ ಹೋಗೋಷ್ಟು ನೋವುಗಳನ್ನು ಮಾಡುವಂಥವರಾಗಿದ್ದಾರೆ. ಇದು ಮನುಷ್ಯನಿಗಿರುವ ಸ್ವಭಾವ, ಇದು ಮನುಷ್ಯನ ಗುಣ. ಆದರೆ ಯೇಸುವಿಗಿರುವ ಗುಣ ಏನು ಗೊತ್ತಾ? ನಿನ್ನನ್ನು ಎಂದಿಗೂ ಕೂಡ ಕೈ ಬಿಡದೆ ಶಾಶ್ವತ ಪ್ರೇಮದಿಂದ ಆತನು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಪ್ರೀತಿ ಮಾಡುವುದು ಮಾತ್ರ ಅಲ್ಲ, ಪ್ರೀತಿ ಮಾಡ್ತೇನಂತ ಬರೀ ಬಾಯಿ ಮಾತಲ್ಲಿ ಹೇಳಿಲ್ಲ, ನಿನಗಾಗಿ ಆ ಶಿಲುಬೆಯಲ್ಲಿ ನಿನ್ನನ್ನು ಪ್ರೀತಿಸಿ ಆತನು ತನ್ನ ರಕ್ತವನ್ನು ಕೊಟ್ಟಿದ್ದಾನೆ. ಯಾರೂ ಕೂಡ ರಕ್ತ ಅಂತ ಹೇಳುವುದಾದರೆ ಅದು ರಕ್ತದಲ್ಲಿ ಜೀವ ಇದೆ. ಆ ಜೀವವನ್ನೇ ನನಗೋಸ್ಕರ ನಿಮಗೋಸ್ಕರ ತನ್ನ ದೇಹದ ಕೊನೆ ಹನಿಯ ರಕ್ತವನ್ನೇ ಯೇಸು ಸ್ವಾಮಿ ನಮಗೋಸ್ಕರ ಕೊಟ್ಟಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 8ನೇ ಅಧ್ಯಾಯ 32ನೇ ವಚನದಲ್ಲಿ ಓದಿಕೊಳ್ಳುವುದಾದರೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ. ದೇವರ ವಾಕ್ಯ ಎಷ್ಟು ಸುಂದರವಾಗಿ ನಮಗೆ ಪ್ರಶ್ನೆ ಕೇಳ್ತಾ ಇದೆ, ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಮಗನನ್ನೇ ಕೊಟ್ಟ ಮೇಲೆ, ನಮಗೋಸ್ಕರ ತನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ನಮಗೋಸ್ಕರ ಒಪ್ಪಿಸಿಕೊಟ್ಟ ಮೇಲೆ ಸಮಸ್ತವನ್ನ ದೇವರು ನಮಗೆ ದಯಪಾಲಿಸುವ ಆತನಾಗಿದ್ದಾನೆ. ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ, ಪ್ರಾಣ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವಂಥ ದೊಡ್ಡ ಪ್ರೀತಿಗಿಂತ ಬೇರೆ ಇನ್ಯಾವ ಪ್ರೀತಿ ಇಲ್ಲ. ಪ್ರಾಣ ನಮಗೋಸ್ಕರ ಕೊಟ್ಟಿದ್ದಾನೆ. ನಾವು ಪಾಪಿಗಳಾಗಿದ್ದಾಗಲೂ, ನಾವು ಭಕ್ತಿಹೀನರಾಗಿದ್ದಾಗಲೂ ಒಳ್ಳೆಯವರಿಗೋಸ್ಕರ ಯಾರು ಬೇಕಾದರೂ ಸಹಾಯ ಮಾಡ್ತಾರೆ, ಪ್ರಾಣ ಕೊಡ್ತಾರೆ, ಏನು ಬೇಕಾದರೂ ಮಾಡ್ತಾರೆ. ಆದರೆ ಕೆಟ್ಟವರಿಗೋಸ್ಕರವಾಗಿ, ಪಾಪಿಗಳಿಗೋಸ್ಕರವಾಗಿ, ಭಕ್ತಿಹೀನರಿಗೋಸ್ಕರವಾಗಿ ಯಾರು ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾರೆ? ಯಾರು ಪ್ರೀತಿ ಮಾಡಲಿಕ್ಕೆ ಮುಂದೆ ಬರ್ತಾರೆ? ಯಾರು ಸೇರಿಸಿಕೊಳ್ಳಲಿಕ್ಕೆ ಮುಂದೆ ಬರ್ತಾರೆ? ಆದರೆ ಯೇಸು ಸ್ವಾಮಿ ಸೇರಿಸಿಕೊಳ್ತಾರೆ. ಈ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಅನೇಕ ಪಾಪದಲ್ಲಿ ನೀವು ಬಂಧಿಸಲ್ಪಟ್ಟಿದ್ದೀರಾ? ಭರವಸೆ ಇಲ್ಲದೆ
ನನ್ನ ಪಾಪದ ಜೀವಿತದಿಂದ, ನನ್ನ ಕುಡುಕು ಚಟದಿಂದ, ನನ್ನ ಕೆಟ್ಟ ಸಹವಾಸದಿಂದ, ಕೆಟ್ಟ ಗುಣಗಳಿಂದ, ನನ್ನ ಕೆಟ್ಟ ಆಲೋಚನೆಗಳಿಂದ ಯಾರು ನನ್ನ ಪ್ರೀತಿಸ್ತಾ ಇಲ್ಲ, ನಾನು ಪಾಪಿಯಾಗಿದ್ದೇನೆ, ನನಗೆ ಯಾರೂ ಇಲ್ಲ ಎಂದು ನಂಬಿಕೆ ಕಳ್ಕೊಂಡಿರುವುದಾದರೆ ಸಹೋದರ ಸಹೋದರಿಯರೇ, ಯೇಸುವನ್ನ ನಂಬಿರಿ. ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ. ನಿಮ್ಮನ್ನು ಪ್ರೀತಿಸೋದು ಮಾತ್ರ ಅಲ್ಲ, ಆತನು ನಿಮ್ಮನ್ನು ಸೇರಿಸಿಕೊಳ್ಳುವ ಆತನಾಗಿದ್ದಾನೆ. ಯಾಕೆಂದರೆ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆಗಳು 27 ಅದರಲ್ಲಿ 10ನೇ ವಚನ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ದೇವರು ನಿಮ್ಮನ್ನ ಸೇರಿಸಿಕೊಳ್ಳುವ ಆತನಾಗಿದ್ದಾನೆ. ನೀವು ಮನೆಯಿಂದಲೂ ಕೂಡ ತಿರಸ್ಕರಿಸಲ್ಪಟ್ಟಿರಬಹುದು. ಭರವಸೆ ಇಲ್ಲದೆ ಮನೆಯವರು ಕೂಡ ನಿಮಗೆ ಭರವಸೆಯನ್ನ, ನಂಬಿಕೆಯನ್ನ ಕೊಡದೆ ನೀವು ಪ್ರಾರಂಭಿಸಿದ ಕೆಲಸಗಳಲ್ಲಾಗಿರಬಹುದು, ನಿಮ್ಮ ಜೀವಿತದಲ್ಲಾಗಿರಬಹುದು, ಕೈ ಬಿಟ್ಟಿರಬಹುದು. ಆದರೆ ಯೇಸು ಸ್ವಾಮಿನ ನಂಬುವುದಾದರೆ ದೇವರು ನಿಮ್ಮನ್ನು ಸೇರಿಸಿಕೊಳ್ತಾರೆ. ನಿಮಗೆ ಅಗತ್ಯವಾದುದನ್ನು ಆತನೇ ಮಾಡುವ ಆತನಾಗಿದ್ದಾನೆ. ಆತನೇ ನಿಮ್ಮ ಜೀವಿತಕ್ಕಾಗಿ ಸಕಲವನ್ನ ಚಿಂತಿಸಿ ಒಳ್ಳೆಯದನ್ನ ಮಾಡುವ ಆತನಾಗಿದ್ದಾನೆ. ಯಾಕೆಂದ್ರೆ ನಮ್ಮ ಆಲೋಚನೆಗಿಂತ ದೇವರ ಆಲೋಚನೆ, ದೇವರ ಮಾರ್ಗಗಳು ಅತ್ಯುತ್ತಮವಾದದ್ದಾಗಿದೆ. ಪ್ರೀತಿಯ ಯವನಸ್ಥರೇ, ಸಹೋದರ ಸಹೋದರಿಯರೇ, ಈಗಿನ ಕಾಲಘಟ್ಟದಲ್ಲಿ ನೋಡುವುದಾದರೆ ಅನೇಕ ವಿಧವಾದ ಪಾಪಗಳು ಸುತ್ತಲೂ ನಡೀತಾ ಇದೆ. ಅನೇಕ ವಿಧವಾದಂತಹ ದ್ರೋಹಗಳು, ಮೋಸಗಳು, ವಂಚನೆಗಳು ನಡೆಯುವಂಥ ಕಾಲ ಇದಾಗಿದೆ. ಆದ ಕಾರಣ ಮನುಷ್ಯರ ಮೇಲೆ ನಾವು ಭರವಸೆ ಇಡದೆ, ಮನುಷ್ಯರ ಬಣ್ಣವಾದಂತಹ ಮಾತುಗಳಿಗೆ ಮರುಳಾಗದೆ, ದೇವರ ಮಾತುಗಳನ್ನು ಕೇಳಿ ಅದನ್ನು ಸ್ವೀಕರಿಸಿ ಅದರಲ್ಲಿ ನೀವು ನಂಬಿಕೆ ಇಡುವುದಾದರೆ, ಆತನ ಮಾತನ್ನು ನೀವು ಕೈಗೊಂಡು ನಡೆಯುವುದಾದರೆ, ಆತನನ್ನು ನಂಬುವುದಾದರೆ, ಆತನ ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ಮೋಸಗೊಳಿಸುವುದಿಲ್ಲ. ಈ ಲೋಕದಲ್ಲಿ ನಾವು ನೋಡ್ತೇವೆ, ಅನೇಕರು ವಾಗ್ದಾನಗಳನ್ನು ಮಾಡ್ತಾರೆ, ಆದರೆ ಕೊನೆ ದಿವಸಗಳಲ್ಲಿ ಏನು ಮಾಡ್ತಾರೆ? ಕೈ ಬಿಡಲ್ಪಡ್ತಾರೆ. ಯಾವ ಆಸ್ತಿ ಹಣಗಳು, ನೀವು ಮೊನ್ನೆ ದಿವಸದಲ್ಲಿ ನಾವು ಟಿವಿಗಳಲ್ಲಿ ನ್ಯೂಸ್ಗಳಲ್ಲಿ ನೋಡಿದ್ವಿ, ಯಾವ ಆಸ್ತಿ ಹಣ ಅಂತಸ್ತು ವೈಢೂರ್ಯಗಳಾಗಿರಬಹುದು, ಲಕ್ಸುರಿಯಸ್ ಲೈಫ್ಗಳಾಗಿರ್ಬೋದು, ಯಾವುದು ಕೂಡ ಮನುಷ್ಯನಿಗೆ ನೆಮ್ಮದಿಯನ್ನ, ಸಮಾಧಾನವನ್ನ, ಅವನ ಮನಸ್ಸಲ್ಲಿರುವ ಭಯವನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಣ ಇರುವುದಾದರೆ, ಇನ್ನೂ ಆಸ್ತಿ ಇರುವುದಾದ್ರೆ ಇನ್ನೂ ಭಯ ಹುಟ್ಟಿಸಿ ಮನುಷ್ಯನ ನೆಮ್ಮದಿಯನ್ನ ಕೆಡಿಸಿ ಅವನನ್ನ ಆತ್ಮಹತ್ಯೆಗೆ ಕಡೆಗೆ ನಡೆಸುವಂತದ್ದಾಗಿದೆ. ಆದ್ರೆ ಯೇಸು ಸ್ವಾಮಿಯಲ್ಲಿ ನಾವು ಬರುವಾಗ ಆತನು ನಮಗೆ ನೆಮ್ಮದಿಯನ್ನ, ಸಮಾಧಾನವನ್ನ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿತ್ಯ ಜೀವವನ್ನ ಕೊಡುವ ಆತನಾಗಿದ್ದಾನೆ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನ ಕೊಟ್ಟನು ಎಂದು ವಾಕ್ಯ ಹೇಳುವಂತದ್ದಾಗಿದೆ. ಈ ನಿತ್ಯ ಜೀವ ಎಂದು ಹೇಳುವುದಾದರೆ ಮನುಷ್ಯನಿಗೆ ಸತ್ತ ನಂತರ ಒಂದು ಜೀವಿತವಿದೆ. ಆ ಜೀವಿತದಲ್ಲಿ ನಾವು ಸ್ವರ್ಗ ಅಥವಾ ಮನುಷ್ಯ ಏನ್ ಕರೀತಾರೆ ಸ್ವರ್ಗ ಅಥವಾ ಮೋಕ್ಷ ಲೋಕ, ಪರಲೋಕ ಅಂತ ನಾವು ಕರಿತೀವಲ್ಲ, ಅಲ್ಲಿಗೆ ನಾವು ಸೇರಬೇಕಂದ್ರೆ ಯೇಸು ಸ್ವಾಮಿ ಮಾತ್ರವೇ ಸಹೋದರ ಸಹೋದರಿಯರ ಮಾರ್ಗವಾಗಿದ್ದಾನೆ. ಯೇಸು ಸ್ವಾಮಿ ಹೊರತಾಗಿ ಇನ್ಯಾರು ಕೂಡ ಆ ಮೋಕ್ಷಕ್ಕೆ, ಆ ಸ್ವರ್ಗಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕರು ಹೇಳ್ತಾರೆ ಸ್ವರ್ಗ ನರಕ ಏನು ಏನಿಲ್ಲ, ಎಲ್ಲ ಈ ಭೂಮಿಯಲ್ಲೇ ಇದೆ. ಅದು ಸುಳ್ಳಾದ ಮಾತು. ಮನುಷ್ಯನಿಗೆ ಸತ್ತ ನಂತರ ಒಂದು ಜೀವಿತವಿದೆ. ಅದೇ ನಿತ್ಯ ಜೀವನ ಕೊಡುವಂತ ಯೇಸುವಿನಲ್ಲಿ ನಮಗೊಂದು ಜೀವಿತ ಇದೆ. ಯೇಸುವನ್ನ ನಂಬುವುದಾದ್ರೆ ನಾವು ಆ ನಿತ್ಯ ಜೀವವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಯೇಸುವನ್ನ ನಂಬದೇ ಇರುವುದಾದ್ರೆ ಆ ನಿತ್ಯ ಜೀವವನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಲೋಕದಲ್ಲಿ ಆಸ್ತಿ ಅಂತಸ್ತು ಏನೇ ಸಂಪಾದನೆ ಮಾಡಿದ್ರೂ ಕೂಡ ನಾವೆಲ್ಲವನ್ನ ಬಿಟ್ಟು ಹೋಗ್ತೇವೆ. ಆದ್ರೆ ಯೇಸುವಿನಲ್ಲಿ ಇರುವವನು ಸತ್ತರೂ ಕೂಡ ಬದುಕುವನು ಎಂದು ವಾಕ್ಯ ಹೇಳುವಂತದ್ದಾಗಿದೆ. ಸತ್ತರೂ ಅವನು ಬದುಕ್ತಾನೆ ಅಂದ್ರೆ ಅವನು ಸತ್ತ ನಂತರ ಒಂದು ಜೀವಿತವಿದೆ. ಆ ಜೀವಿತದಲ್ಲಿ ಅವನು ಯೇಸುವಿನೊಟ್ಟಿಗೆ ಇರಲಿಕ್ಕೆ ಸಾಧ್ಯ ಆಗ್ತದೆ. ನೀವೇನಾದ್ರೂ ಯೇಸು ಸ್ವಾಮಿ ಬಗ್ಗೆ ಮೊದಲನೇ ಬಾರಿ ಕೇಳ್ತಾ ಇರುವುದಾದ್ರೆ ಅಥವಾ ಈ ವಿಷಯದ ಬಗ್ಗೆ ಮೊದಲನೇ ಬಾರಿ ಕೇಳುತ್ತಾ ಇರುವುದಾದ್ರೆ ನಿಮ್ಗೆ ಆಶ್ಚರ್ಯವಾಗಬಹುದು. ಆದರೆ ಸಹೋದರ ಸಹೋದರಿಯರೇ, ನಮಗೊಂದು ಜೀವಿತ ಇದೆ. ಆ ಸತ್ತ ನಂತರ ಜೀವಿತದಲ್ಲಿ ನಾವು ಶಿಕ್ಷೆಗೊಳಗಾಗಬಾರದು. ಘೋರವಾದ ಅಂಧಕಾರದಲ್ಲಿ ನರಕದೆಂಬ ಆ ಬೆಂಕಿಯಲ್ಲಿ ನಾವು ಬೇಯಬಾರ್ದಂದ್ರೆ ಯೇಸುವೆಂಬ ಆ ಸತ್ಯ ದೇವರನ್ನು ನಾವು ನಂಬಿಕೊಳ್ಳಬೇಕು, ಆತನಲ್ಲಿ ಭರವಸೆ ಇಡಬೇಕು. ಬರೀ ಈ ಲೋಕದಲ್ಲಿ ಸಮಾಧಾನ, ಶಾಂತಿ, ನೆಮ್ಮದಿ ಅಲ್ಲ, ಆತನು ನಮಗೆ ಸತ್ತ ನಂತರವೂ ಕೂಡ
ಒಳ್ಳೆ ಜೀವಿತವನ್ನು ಕೊಡಲಿಕ್ಕೆ ಆತನಿಗೆ ಸಾಧ್ಯವಿದೆ. ಸಹೋದರ ಸಹೋದರಿಯರೇ, ದೇವರು ಈ ವಾಕ್ಯಗಳನ್ನು ಕೇಳುವಂಥ ನೀವುಗಳು ಇದನ್ನು ನಂಬುವಾಗ ನಿಮ್ಮ ಜೀವಿತದಲ್ಲಿ ನೀವು ಈ ಸಮಯದಲ್ಲಿ ರೋಗದಲ್ಲಿರಬಹುದು, ವೇದನೆಯಲ್ಲಿರಬಹುದು, ಕಣ್ಣೀರಲ್ಲಿರಬಹುದು. ಏಸಪ್ಪ ನನಗೆ ಸಹಾಯ ಮಾಡು, ಏಸುವೇ ನನ್ನನ್ನು ಕರುಣಿಸು, ದೇವರೇ ನನಗೆ ಸಹಾಯ ಮಾಡು, ನಾನು ನಿನ್ನನ್ನು ಅರಿತುಕೊಳ್ಳಬೇಕು, ನನ್ನ ಹೃದಯದಲ್ಲಿ ವಾಸಿಸು ಎಂದು ನೀವು ಕೇಳುವುದಾದರೆ ಆತನು ನಿಮ್ಮನ್ನ ಹೃದಯದಲ್ಲಿ ವಾಸಿಸುವ ಆತನಾಗಿದ್ದಾನೆ. ಆತನು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. ಆತನು ನಿಮಗೋಗಿ ಪ್ರಾಣ ಕೊಟ್ಟಿದ್ದಾನೆ. ಪ್ರಾಣ ಕೊಟ್ಟ ದೇವರನ್ನ ನೀವು ಪ್ರೀತಿಸುವುದಾದರೆ ಎಂದಿಗೂ ನಿಮ್ಮ ಭರವಸೆ, ನಿಮ್ಮ ನಂಬಿಕೆ ಎಂದಿಗೂ ನಾಶವಾಗುವುದಿಲ್ಲ. ಅನೇಕ ಭರವಸೆ ನಂಬಿಕೆಗಳು ನಾಶವಾಗೋಗಿರ್ಬೋದು, ಅನೇಕ ಪ್ರಯತ್ನಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಿರ್ಬೋದು, ಎಷ್ಟು ಹಣಗಳನ್ನು ಖರ್ಚು ಮಾಡಿರ್ಬೋದು, ಎಲ್ಲಿಯೂ ಕೂಡ ನಿಮಗೆ ಪರಿಹಾರವಾಗದೆ, ಉತ್ತರ ಸಿಗದೆ, ನೋವಿನಲ್ಲಿ, ಕಣ್ಣೀರಿನಲ್ಲಿ, ವೇದನೆಯಲ್ಲಿರುವುದಾದರೆ ಯೇಸುವನ್ನ ಕರೆಯಿರಿ. ಯೇಸುವನ್ನ ನಿಮ್ಮ ಮನಸ್ಸಿನಲ್ಲಿ ನೀವು ಸ್ಥಾನ ಕೊಡುವುದಾದರೆ, ಸ್ಥಳ ಕೊಡುವುದಾದರೆ, ಆತನು ನಿಮ್ಮ ಪಾಪದ ಜೀವಿತ ಆಗಿರಬಹುದು, ನೋವಿನ ಜೀವಿತ ಆಗಿರಬಹುದು, ಒಂಟಿತನದ ಜೀವಿತ ಆಗಿರಬಹುದು, ಎಲ್ಲರಿಂದಲೂ ಕೈ ಬಿಡಲ್ಪಟ್ಟ ಜೀವಿತ ಆಗಿರಬಹುದು, ತಿರಸ್ಕರಿಸಲ್ಪಟ್ಟ ಜೀವಿತವಾಗಿರಬಹುದು. ಆದರೆ ಯೇಸುವನ್ನ ನಂಬುವಾಗ ಆತನು ನಿಮ್ಮ ಜೀವಿತವನ್ನು ನೂತನಪಡಿಸಿ ಎಲ್ಲರೂ ಆಶ್ಚರ್ಯ ಪಡುವ ರೀತಿಯಲ್ಲಿ ನಿಮ್ಮ ಜೀವಿತವನ್ನು ಮಾರ್ಪಡಿಸುವ ಆತನಾಗಿದ್ದಾನೆ. ದೇವರ ಸನ್ನಿಧಿಯಲ್ಲಿ ನಂಬುವವನಿಗೆ, ಬೇಡಿಕೊಳ್ಳುವವನಿಗೆ ಯಾವ ಕೊರತೆಯನ್ನು ದೇವರು ಮಾಡುವವನಲ್ಲ. ಅನ್ನಳು ಕಣ್ಣೀರಿನಿಂದ ಬಂದು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದಳು. ಅವಳ ಕಣ್ಣೀರನ್ನ ದೇವರ ಸಮ್ಮುಖದಲ್ಲಿ ಆಕೆ ಹೇಳಿಕೊಂಡಾಗ ದೇವರು ಅವಳು ನೆನೆಸದ ರೀತಿಯಲ್ಲಿ ಒಂದು ಮಗನನ್ನ ಅವಳಿಗೆ ಕೊಟ್ಟು ಆಶೀರ್ವದಿಸಿದನು. ಹಾಗೆ ಮತ್ತೆ ನೋಡುವುದಾದ್ರೆ ಹಾಗಾರಳು ಕಣ್ಣೀರಿನಲ್ಲಿ ಹಾದು ಹೋಗ್ತಾ ಇದ್ದಳು. ಎಲ್ಲರೂ ಕೈ ಬಿಡಲ್ಪಟ್ಟಂತ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದಂತ ಆಗರಳನ್ನ ನೋಡಿ ದೇವರು ಆಕೆಯ ಮಗನನ್ನ ಆಶೀರ್ವದಿಸಿದರು. ನಿಮ್ಮ ಜೀವಿತದಲ್ಲಿಯೂ ಕೂಡ ದೇವರು ಆಶೀರ್ವದಿಸುವ ಆತನಾಗಿದ್ದಾನೆ. ಎಲ್ಲರೂ ನಿಮ್ಮನ್ನ ಮರೆತಿರಬಹುದು, ದೇವರು ಎಂದಿಗೂ ಮರೆಯುವುದಿಲ್ಲ. ದೇವರು ಯಾವಾಗಲೂ ನಿಮ್ಮನ್ನ ತನ್ನ ಅಂಗೈಯಲ್ಲಿ ಚಿತ್ರಿಸಿ ಎಂದಿಗೂ ಮರೆಯದಂತೆ ನಿಮ್ಮನ್ನ ಕಾಪಾಡುವ ಆತನಾಗಿದ್ದಾನೆ. ಒಂದು ವೇಳೆ ಮೊಲೆ ಕೂಸನ ಎತ್ತ ತಾಯಿ ಮರೆತಾಳು, ಒಂದು ವೇಳೆ ಅವಳು ಮರಿಬಹುದು, ಆದ್ರೆ ನಾನು ಎಂದಿಗೂ ನಿಮ್ಮನ್ನ ಮರೆಯುವುದಿಲ್ಲ. ತಾಯಿ ತನ್ನ ಮಗನನ್ನ ಸಂತೈಸುವಂತೆ, ತಂದೆ ತನ್ನ ಮಗನನ್ನ ಕನಿಕರಿಸುವಂತೆ ನಾನು ನಿಮ್ಮನ್ನ ಕನಿಕರಿಸ್ತೇನೆ ಎಂದು ದೇವರ ವಾಕ್ಯವು ಹೇಳುವಂತದ್ದಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಆಲ್ರೆಡಿ ಯೇಸುವನ್ನ ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡು ಸಭೆಗೆ ಹೋಗ್ತಾ ಇದ್ದಂಥವರು, ಏನಾದ್ರೂ ನೀವು ಪಾಪದಲ್ಲಿ ಶೋಧನೆಯಲ್ಲಿ ಬಿದ್ದು ದೇವರಿಂದ ದೂರವಾಗಿರುವುದಾದ್ರೆ ಈಗಲೂ ನಿಮಗೆ ಸಮಯ ಉಂಟು. ಮಾನಸಾಂತರ ಹೊಂದ್ರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ದೇವರು ಖಂಡಿತವಾಗಿಯೂ ನಿಮ್ಮನ್ನ ಸೇರಿಸಿಕೊಳ್ತಾರೆ. ನೀವು ನೆನೆಸ್ಕೊಳ್ಬಹುದು, ದೇವ್ರು ನನ್ನನ್ನ ಪ್ರೀತಿಸ್ತಾರ, ನಾನು ಇಷ್ಟು ಪಾಪಿ ಆಗಿದ್ದೇನೆ, ದೇವ್ರನ್ನ ನಂಬಿದ್ರು, ದೇವ್ರನ್ನ ತಿಳಿದುಕೊಂಡಿದ್ರು, ನಾನು ಯಾಕೆ ಈ ರೀತಿ ಆಗಿಬಿಟ್ಟೆ, ನಾನಿನ್ನ ಮೇಲೆ ಪ್ರಾರ್ಥನೆ ಮಾಡೋದಿಲ್ಲ, ವಾಕ್ಯ ಓದೋದಿಲ್ಲ, ಸಭೆಗೆ ಹೋಗೋದಿಲ್ಲ ಎಂದು ತೀರ್ಮಾನ ತೆಗೆದುಕೊಂಡು ದೇವರಿಂದ ದೂರವಾಗಿರುವುದಾದ್ರೆ, ಅಥವಾ ನಿಮ್ಮ ಪಾಪದಲ್ಲಿ ಇಂದ ಆಚೆ ಬರ್ಲಿಕ್ಕೆ ಸಾಧ್ಯವಾಗದೇ ಇರುವುದಾದ್ರೆ ದೇವರ ಬಳಿಯಲ್ಲಿ ತಿರುಗಿ ಬನ್ನಿರಿ. ಯಾಕೆಂದ್ರೆ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ, ತಪ್ಪಿ ಹೋದ ಮಗನ ಸಾಮ್ಯವನ್ನ ನೋಡ್ತೇವೆ. ತಪ್ಪಿ ಹೋದ ಮಗನು ತನ್ನ ತಂದೆಯಿಂದ ದೂರ ಆಗಿ ತನ್ನ ಜೀವಿತದಲ್ಲಿ ಎಲ್ಲವನ್ನ ಕಳೆದುಕೊಂಡು ತಿರುಗಿ ತಂದೆಯ ಬಳಿ ಬರುವಾಗ ಅವನಿಗೆ ಕೇಳ್ತಾನೆ, ನಾನು ನಿನ್ನ ಮಗನಾಗಿರ್ಲಿಕ್ಕೆ ಯೋಗ್ಯತೆ ಇಲ್ಲ, ನಿನ್ನ ಕೆಲಸದಲ್ಲಿ ಆಳಾಗಾದ್ರೂ ನಾನು ಇರ್ತೇನೆ ಎಂದು ಹೇಳಿ ನನ್ನ ತಂದೆಯ ಬಳಿಯಲ್ಲಿ ನಾನು ಹೋಗಬೇಕೆಂದು ಅವನು ಹೋಗುವಾಗ, ಇನ್ನೂ ಮಗನು ದೂರದಲ್ಲಿರುವಾಗಲೇ ತಂದೆ ಓಡಿ ಹೋಗಿ ಅಪ್ಪಿಕೊಂಡು ತನ್ನ ಮಗನನ್ನ ಸಂತೈಸಿ ಅವನಿಗೆ ಒಳ್ಳೆಯ ವಸ್ತ್ರವನ್ನ ಧರಿಸಿ ಅವನು ಬಂದಿದ್ದಕ್ಕೆ ಒಳ್ಳೆಯ ಹಬ್ಬದ ಊಟವನ್ನ ಮಾಡುವುದನ್ನ ನೋಡ್ತೇವೆ. ಆಗಿನ ಕಾಲದಲ್ಲಿ ನೋಡುವುದಾದ್ರೆ ಕೊಬ್ಬಿದಂತಹ ಕರುವನ್ನ ಯಾವುದಕ್ಕಾಗಿ ಕೊಯ್ತಾ ಇದ್ರಂದ್ರೆ, ಏನಾದ್ರೂ ಸ್ಪೆಷಲ್ ಆಗಿರುವಂತ ಅಥವಾ ಏನಾದ್ರೂ ವಿಶೇಷವಾಗಿರುವ ಹಬ್ಬಗಳಿರುವುದಾದ್ರೆ ಅತಿಥಿ ಬರುವಾಗ ಮಾತ್ರ, ವಿಶೇಷವಾದ ವ್ಯಕ್ತಿಗಳಿಗಾಗಿ ಹಬ್ಬಕ್ಕೋಸ್ಕರವಾಗಿ ಮಾತ್ರ ಕರುವನ್ನ ಕತ್ತರಿಸ್ತಾ ಇದ್ರು. ಅದೇ ರೀತಿಯಾಗಿ ತನ್ನ ಮಗನು ತಿರುಗಿ ಬಂದಿದ್ದಾನೆ ಅಂತ ಆ ವಿಶೇಷವಾಗಿ ತನ್ನ ತಂದೆಯು ಕೊಂಡಾಡುವುದನ್ನು ಕಾಣಲ್ಪಡ್ತೇವೆ. ಅದೇ ರೀತಿ ಪರಲೋಕದ ತಂದೆಯು, ನೀವು ಆ ತಂದೆಯ ಆ ಸನ್ನಿಧಿಯಿಂದ, ಪ್ರಸನ್ನತೆಯಿಂದ ದೂರ ಆಗಿರುವುದಾದ್ರೆ ದಯವಿಟ್ಟು ತಿರುಗಿ ಬನ್ನಿರಿ. ನೀವು ತಿರುಗಿ ಬರುವಾಗ ನಿಮ್ಮನ್ನ ದೇವರು ತಳ್ಳಿ ಬಿಡೋದಿಲ್ಲ. ಹೇಗೆ ಅಪ್ಪಿಕೊಂಡು ಸಂತೈಸಿದನೋ ಹಾಗೆ ಯೇಸುವು ನಿಮ್ಮನ್ನ ಅಪ್ಪಿಕೊಂಡು ಸಂತೈಸಿ ನಿಮ್ಮನ್ನ ಬಲಪಡಿಸಿ ನಿಮ್ಮನ್ನ ಪೋಷಿಸಿ ಪ್ರೀತಿಸುವ ಆತನಾಗಿದ್ದಾನೆ. ಆ ತಪ್ಪಿ ಹೋದ ಕುಮಾರನನ್ನ ಹೇಗೆ ತನ್ನ ತಂದೆಯು ತಿರುಗಿ ಸೇರಿಸಿಕೊಂಡನೋ ಹಾಗೆ ದೇವರು ನಿಮ್ಮನ್ನ ಸೇರಿಸಿಕೊಳ್ತಾರೆ. ಆದರೆ
ನೀವು ಮಾನಸಾಂತರ ಹೊಂದಬೇಕು. ಪಶ್ಚಾತ್ತಾಪ ಹೃದಯದಿಂದ ದೇವರ ಬಳಿಯಲ್ಲಿ ಬರುವುದಾದರೆ, ಅವನು ಪಶ್ಚಾತ್ತಾಪ ಪಟ್ಟನು, ನನ್ನ ತಂದೆಗೆ ನಾನು ಮಗನಾಗಿರ್ಲಿಕ್ಕೆ ಯೋಗ್ಯನೇ ಇಲ್ಲ, ನನ್ನ ತಂದೆಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ ಎಂದು ಅವನು ಕಣ್ಣೀರಿನಗೊಂಡು ಪಶ್ಚಾತ್ತಾಪಗೊಂಡು ಮಾನಸಾಂತರಗೊಂಡು ತನ್ನ ತಂದೆ ಬಳಿಗೆ ಓಡಿ ಬಂದನು. ಇವತ್ತು ನೀವು ಅಷ್ಟೇ, ನೀವು ಮಾನಸಾಂತರ ಹೊಂದುವುದಾದರೆ, ಪಶ್ಚಾತ್ತಾಪ ಪಡುವುದಾದರೆ, ನೀವೆಂಥ ಪಾಪದಲ್ಲಿ ಇವತ್ತು ಬಿದ್ದು ಹೋಗಿರುವುದಾಗಿರಬಹುದು, ದೇವರು ಅದರಿಂದ ಬಿಡಿಸಿ ನಿಮ್ಮನ್ನ ಪ್ರೀತಿಸುವಾತನಾಗಿದ್ದಾನೆ. ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಪ್ರೀತಿಸ್ತಾನೆ. ಯಾಕೆಂದ್ರೆ ದೇವರ ಪ್ರೀತಿಯು ಎಷ್ಟು ಸಲ ನಾವು ಹೇಳಿದ್ರೂ ಕೂಡ ಸಾಲೋದಿಲ್ಲ. ದೇವರು ನಮ್ಮನ್ನ ಪ್ರೀತಿಸುವಾತನಾಗಿದ್ದಾನೆ. ನಾವೇನು ಸತ್ಯವೇದ ಎಂದು ಕರೆಯಲ್ಪಡ್ತೇವಲ್ಲ, ಆದಿಕಾಂಡದಿಂದ ಪ್ರಕಟಣೆಯವರೆಗೂ ದೇವರ ಪ್ರೀತಿಯು ಮನುಷ್ಯನ ಮೇಲೆ ಎಷ್ಟು ಅಗಾಧವಾಗಿದೆ ಎಂದು ತೋರಿಸುವಂಥದ್ದಾಗಿದೆ. ಅಗಾಧವಾದ ಪ್ರೀತಿ, ದ ಲವ್ ಸ್ಟೋರಿ, ಜೆನೆಸಿಸ್ ಟು ರೆವಲೇಷನ್, ದೇವರ ಪ್ರೀತಿಯನ್ನು ನಾವು ನೋಡಬಹುದು. ಅಷ್ಟು ದೇವರು ನಮ್ಮನ್ನ ಪ್ರೀತಿಸುವಾತನಾಗಿದ್ದಾನೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಮನುಷ್ಯರ ಮೇಲಲ್ಲ, ಹಣದ ಮೇಲಲ್ಲ, ಆಸ್ತಿಯ ಮೇಲಲ್ಲ, ಸೌಂದರ್ಯದ ಮೇಲಲ್ಲ, ಜ್ಞಾನದ ಮೇಲಲ್ಲ, ಯೇಸುವಿನಲ್ಲಿ ನಂಬಿಕೆ ಇಡಿರಿ. ಆತನು ನಿಮ್ಮ ಅಗತ್ಯತೆಗಳನ್ನ ಪೂರೈಸುವಾತನಾಗಿದ್ದಾನೆ. ನಿಮ್ಮ ಆತ್ಮಿಕವಾದ ಅಗತ್ಯತೆಗಳನ್ನ, ನಿಮ್ಮ ಲೌಕಿಕವಾದ ಅಗತ್ಯತೆಗಳನ್ನ ಎಲ್ಲವನ್ನ ಮಾಡಲು ಆತನು ಶಕ್ತನಾಗಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಆ ಖಾಲಿಯನ್ನ ಅಥವಾ ನಿಮ್ಮ ಮನಸ್ಸಿನಲ್ಲಿರುವಂತಹ ವೇದನೆಯನ್ನ ಹೋಗಲಾಡಿಸಿ ಶಾಂತಿಯನ್ನು ನೀಡುವಂತಹ ಶಾಂತಿದಾಯಕನಾದ ಯೇಸು ಸ್ವಾಮಿಗೆ ಸ್ಥಳ ಕೊಡುವುದಾದರೆ, ನಿಮ್ಮ ಹೃದಯದಲ್ಲಿ ಆ ಸಮಾಧಾನ, ಸಂತೋಷ, ಪ್ರೀತಿ, ಎಷ್ಟು ಹಣ ಕೊಟ್ಟರೂ ಕೂಡ ಸಿಗಲಾರದಂತಹ ಆ ಪ್ರೀತಿ, ಆ ಸಮಾಧಾನ ನಿಮ್ಮ ಹೃದಯದಲ್ಲಿ ನೆಲೆಸುವಂಥದ್ದಾಗಿದೆ. ಹಾಗಾಗಿ ದೇವರನ್ನ ನಂಬಿರಿ. ದೇವರು ನಿಮ್ಮ ಕಾರ್ಯದಲ್ಲಿ ಜಯವನ್ನು ನೀಡುವಾತನಾಗಿದ್ದಾನೆ. ಯೇಸುವಿನಲ್ಲಿ ನಂಬಿಕೆ ಇಡಿರಿ, ಭರವಸೆ ಇಡಿರಿ. ನಿಮಗೆ ಬೇಕಾದದ್ದನ್ನು ಆತನೇ ಮಾಡುವಾತನಾಗಿದ್ದಾನೆ, ಅನುಗ್ರಹಿಸುವಾತನಾಗಿದ್ದಾನೆ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ದೇವರೇ, ಈ ವಾಕ್ಯದ ಮೂಲಕ ನಮ್ಮ ಸಂಘದಲ್ಲಿ ಮಾತನಾಡಿ ಬಲಪಡಿಸಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಡಿಯೋ ನೋಡಿದ ಸಹೋದರ ಸಹೋದರಿನ ಬಲಪಡಿಸು. ಅವ್ರ ಈ ವಾಕ್ಯಗಳಲ್ಲಿ ದೇವರೇ ನೆಲೆಗೊಳ್ಳಿಕ್ಕೆ ಆಗುವಂತೆ ಕೃಪೆ ಕೊಡಬೇಕಾಗಿ, ವಾಕ್ಯವನ್ನ ಕೇಳಿದಂಥವರ ಹೃದಯದಲ್ಲಿ ಒಂದು ಬದಲಾವಣೆ, ಒಂದು ರೂಪಾಂತರ ಉಂಟಾಗಿ ನಿನ್ನಲ್ಲಿ ಹೆಚ್ಚು ಭರವಸೆ ಇಡ್ಲಿಕ್ಕೆ ಆಗುವಂತೆ ಸಹಾಯ ಮಾಡಬೇಕಾಗಿ, ಪರಿಶುದ್ಧಾತ್ಮನೆ ನೀನು ಕಾರ್ಯ ಮಾಡಬೇಕಾಗಿ ಕೇಳ್ಕೊಳ್ತೇವೆ. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ವಾಚಿಂಗ್. ಗಾಡ್ ಬ್ಲೆಸ್ ಯು.